ಗಂಗಾ ಸ್ನಾನ ತುಂಗಾ ಪಾನ ಅಂತ ನಮ್ಮಲ್ಲಿ ಮಾತಿದೆ. ಆದರೆ ಮಲೆನಾಡಿನಲ್ಲಿ ತುಂಬಿ ಹರಿಯುವ ತುಂಗೆಯ ನೀರು ಕುಡಿಯಲು ಅಲ್ಲ, ಮುಟ್ಟಲು ಕೂಡ ಯೋಗ್ಯವಲ್ಲದ ರೀತಿಯಲ್ಲಿ ಕಲುಷಿತವಾಗಿದೆ. ಇದಕ್ಕೆ ಕಾರಣ ಇಲ್ಲಿದೆ ನೋಡಿ. ತುಂಗಾ ಕೇವಲ ಮಲೆನಾಡು ಭಾಗದ ರೈತರಿಗೆ ಮಾತ್ರವಲ್ಲದೆ ನೆರೆಯ ಆಂಧ್ರ ಪ್ರದೇಶದ ರೈತರಿಗೂ ಜೀವನಾಡಿಯಾಗಿದೆ. ಆದರೆ ಈ ನದಿಯು ಶಿವಮೊಗ್ಗ ನಗರದ ಕೊಳಚೆ ನೀರಿನಿಂದಾಗಿ ಕುಡಿಯಲು ಅಲ್ಲ, ಮುಟ್ಟಲು ಕೂಡ ಯೋಗ್ಯವಲ್ಲದ ರೀತಿಯಲ್ಲಿ ಮಲಿನಗೊಂಡಿದೆ. ನಗರದಲ್ಲಿ ಕಲುಷಿತಗೊಳ್ಳುವ ತುಂಗಾ ನದಿಯ ನೀರು ಶಿವಮೊಗ್ಗದಿಂದ ಕೆಲ ನಾಲೆಗಳ ಮೂಲಕ ಹಳ್ಳಿಗಳಿಗೂ ಸಹ ನೀರನ್ನು ಬಿಡಲಾಗ್ತಿದೆ. ಈ ನೀರನ್ನು ಬಳಸುತ್ತಿರುವ ಹಳ್ಳಿಗಳಲ್ಲಿ ಅನೇಕರು ಚರ್ಮ ರೋಗ ಸೇರಿದಂತೆ ಹಲವು ರೋಗಗಳಿಗೆ ತುತ್ತಾಗ್ತಿದ್ದಾರೆ. ನಗರ ಪ್ರದೇಶದ ಒಳಭಾಗದಲ್ಲಿ ಹರಿಯುವಂತಹ ಡ್ರೈನೇಜ್ ನೀರು ಹಾಗೂ ಪ್ಲಾಸ್ಟಿಕ್ನಂತಹ ತ್ಯಾಜ್ಯಗಳು ನದಿಗೆ ಸೇರುತ್ತಿದೆ. ಜೊತೆಗೆ ಸ್ಮಾರ್ಟ್ ಸಿಟಿ ಕಾಮಗಾರಿ ನಗರದಲ್ಲಿ ಬರದಿಂದ ಸಾಗ್ತಿದೆ. ಈ ಕಾರಣದಿಂದಾಗಿ ತುಂಗಾ ನದಿ ಮಲಿನವಾಗಿದೆ. ಸದ್ಯ ಶಿವಮೊಗ್ಗದಲ್ಲಿ ತುಂಗಾ ಉಳಿವಿಗಾಗಿ ತುಂಗಾ ಉಳಿಸಿ ಎಂಬ ಅಭಿಯಾನ ಆರಂಭವಾಗಿದೆ. ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಎಚ್.ಸಿ. ಬಸವರಾಜಪ್ಪ ಅವರ ಅಧ್ಯಕ್ಷತೆಯಲ್ಲಿ ತುಂಗಾ ನದಿ ತೀರದ ಗ್ರಾಮಗಳ ರೈತರ ಒಕ್ಕೂಟ ಹೋರಾಟ ಸಮಿತಿಯನ್ನ ರಚಿಸಿಕೊಂಡಿದ್ದಾರೆ. ತುಂಗಾ ನದಿಯನ್ನ ಕೊಳಚೆ ಮುಕ್ತಗೊಳಿಸಲು ರೈತರು ಸಿದ್ಧರಾಗಿದ್ದಾರೆ. ಮೊದಲನೇ ಹಂತದ ಹೋರಾಟವಾಗಿ ಸಮಿತಿಯು ಪತ್ರ ಚಳುವಳಿಯನ್ನ ಆರಂಭಿಸಿದೆ. ಕೇಲೆ ಮಾಧ್ಯಮ ಈ ಬಗ್ಗೆ ರಿಯಾಲಿಟಿ ಚೆಕ್ಗೆ ಇಳಿದಾಗ ತುಂಗಾ ನದಿ ಹಾಗೂ ನಾಲೆಗಳು ಕೇಲೆ ಕ್ಯಾಮೆರಾ ಕಣ್ಣಿಗೆ ಕಂಡಿದ್ದು ಹೀಗೆ. ತುಂಗಾ ನದಿ ಉಳಿವಿಗಾಗಿ ಹೋರಾಟ ಸಮಿತಿ ಅಧ್ಯಕ್ಷ ಎಚ್.ಸಿ. ಬಸವರಾಜಪ್ಪ ಈ ಕುರಿತು ಕೇಲೆ ಮಾಧ್ಯಮದೊಂದಿಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದು ಹೀಗೆ. ಎಲ್ಲೂ ಹಿಂಗಲ್ಲ, ಸುಮಾರು 100 ಚದರ ಕಿಲೋಮೀಟರ್ ವ್ಯಾಪ್ತಿ ನೀರು ನಾಲೆಗೆ ಅದು ಬಿಟ್ಟು ನದಿಗೆ ಹೋಗ್ತಾ ಇದೆ. ಆ ಕಾರಣಕ್ಕೆ ಈ ನದಿ ಪಾತ್ರದಲ್ಲಿ ಬದುಕಂಥ ಜನಗಳು ಅವರ ಜೀವನದ ಪರಿಸ್ಥಿತಿ ಹೇಳಬಾರ್ದು, ಅಷ್ಟು ಹದಗೆಟ್ಟೋಗಿದೆ. ನೀರು ಕುಡಿಯೋದಿರಲಿ, ಮುಟ್ಟಕ್ಕೂ ಯೋಗ್ಯ ಅಲ್ಲ. ಮುಟ್ಟಿದರೆ ಸಾಂಕ್ರಾಮಿಕ ರೋಗಗಳು, ಚರ್ಮ ಕಾಯಿಲೆಗಳು. ಈಗ ನಮ್ಮ ಹಳ್ಳಿ ಜನ ಯಾವ ಆಸ್ಪತ್ರೆ ನೋಡಿದ್ರು ಜನ ಇದ್ದಾರೆ. ಒಂದು ಅಂಟು ರೋಗಗಳು ಮತ್ತು ಭಾಳ ವಿಶೇಷವಾಗಿ ಚರ್ಮ ಕಾಯಿಲೆಗಳು. ಹಾಗಾಗಿ ಬದುಕೋದೇ ಕಷ್ಟ ಆಗಿದೆ. ಮತ್ತು ನೀರನ್ನ ಈ ಎಲ್ಲ ತಗೊಂಬಂದು ತಾವೆಲ್ಲ ಇವತ್ತು ಇಷ್ಟೊಂದು ನೋಡ್ತಾ ಇದ್ದಲ್ಲಿ ಚಾನಲ್ ಪಕ್ಕದಾಗಿರ್ತಕ್ಕಂಥ ಪ್ಲಾಸ್ಟಿಕ್ ತ್ಯಾಜ್ಯ ಮತ್ತು ನಾಲಿ ಬಿಸಾಕಿರುವಂಥ ತ್ಯಾಜ್ಯ ವಸ್ತುಗಳು ಇದೆಲ್ಲ ಆಗಿ ಎಲ್ಲೂ ನೀರು ಕುಡಿಯೋಂಗಿಲ್ಲ, ಕುಡಿಯೋಂಗೂ ಇಲ್ಲ, ಕೃಷಿಗೂ ಬಳಕೆ ಮಾಡೋಂಗಿಲ್ಲ. ಮತ್ತು ಪ್ರತಿಯೊಬ್ಬರು ತಿಳಿದೇನೋ ನೀರು ಬಳಕೆ ಮಾಡ್ತಾರೆ. ತಾವು ಬರ್ತಾ ಅಲ್ಲಿ ಗಮನಿಸಿದ್ರಿ, ಅಲ್ಲೊಂದು ಟ್ಯಾಕ್ಟ್ರಲ್ಲಿ ನೀರು ಪಂಪ್ ಮಾಡ್ತಾಯಿದ್ರು. ಆ ರಸ್ತೆಗೆ ಹಾಕೋಕ್ಕೆ ಇದ್ರು, ಯಾವುದೋ ಬಿಲ್ಡಿಂಗ್ ಕಟ್ಟೋಕ್ಕೆ ಅಂತಾರೆ, ಕ್ಯೂರಿಂಗಿಗೆ ಅಂತಾರೆ. ಕಾರ್ಮಿಕರು, ಬಡವರು ಕೂಲಿ ಕೆಲಸಕ್ಕೆ ಹೋಗ್ತಾರೆ. ತುಂಗಾ ನದಿ ನಗರದ ಕೊಳಚೆ ನೀರು ಸೇರುತ್ತಿರುವ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಳಲಾಗುವುದು ಎಂಬ ಬಗ್ಗೆ ಆಗ ಅಧಿಕಾರದಲ್ಲಿದ್ದ ಮಹಾನಗರ ಪಾಲಿಕೆಯ ಆಯುಕ್ತ ಶ್ರೀ ಚಿದಾನಂದ ವಟ್ಟಾರೆ ಅವರು ಕೇಲೆ ಮಾಧ್ಯಮದೊಂದಿಗೆ ಮಾತನಾಡಿ ಮಾಹಿತಿಯನ್ನ ಹಂಚಿಕೊಂಡಿದ್ದರು. ಎಲ್ರಿಗೂ ನಮಸ್ಕಾರ. ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಏನಿದು ನಾವು ಗ್ರೇ ವಾಟರ್ ಮತ್ತೆ ಬ್ಲ್ಯಾಕ್ ವಾಟರ್ ಅಂತ ಏನ್ ಹೇಳ್ತೀವಿ, ಇತ್ತೀಚೆಗೆ ನ್ಯೂಸ್ ಪೇಪರಲ್ಲೆಲ್ಲ ಅದು ಕಲುಷಿತ ನೀರು ತುಂಗಾ ನದಿಗೆ ಸೇರ್ತಾ ಇದೆ ಅಂತ ಆರ್ಟಿಕಲ್ಸ್ ಎಲ್ಲ ನಾವು ನೋಡಿದ್ದೀವಿ. ನಾವು ಮಹಾನಗರ ಪಾಲಿಕೆ ವತಿಯಿಂದ ಮತ್ತೆ ಸ್ಮಾರ್ಟ್ ಸಿಟಿ ವತಿಯಿಂದ ಯಾವ್ದಾದ್ರು ಕ್ರಮ ತಗೊಳ್ತಾ ಇದ್ದೀವಿ. ಮತ್ತೆ KUWSTP ವತಿಯಿಂದ ಇದನ್ನ ರೆಡ್ಯೂಸ್ ಮಾಡಕ್ಕೆ ತಮ್ಮ ಮುಂದೆ ಎಲ್ಲ ಹೇಳಿ ಬಯಸ್ತೀನಿ. ಒಂದು ಏನಂದ್ರೆ, ಈಗ ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ
ಒಂದು 2 STP ಪ್ಲಾಂಟ್ ಇದೆ, ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ನಾವು ಹೇಳ್ತೀವಿ, ಅದು 2 ಇದೆ ಈಗ. ಒಂದು ಏರೇಟೆಡ್ ಲಗೂನ್ ಅಂತ ಅಂದ್ಬಿಟ್ಟು ತೆವರಚೆಟ್ನಿಹಳ್ಳಿಯಲ್ಲಿ 35.8 MLD ಕೆಪಾಸಿಟಿ ಅಂತ ಒಂದು STP ಇದೆ. ಇನ್ನೊಂದು ಕೋಳೆಯದಲ್ಲಿ 5 MLD ಕೆಪಾಸಿಟಿ SBR ಟೆಕ್ನಾಲಜಿ ಇರೋದು STP ಇರೋದು. ಸೊ ಇಲ್ಲಿ ತೆವರಚೆಟ್ನಿಹಳ್ಳಿಯಲ್ಲಿ ಇರುವಂತ ಏನು ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ ಅದು ಏರೇಟೆಡ್ ಲಗೂನ್ ಟೆಕ್ನಾಲಜಿ ಇದೆ. ಅದು ಸೆಕೆಂಡರಿ ಲೆವೆಲ್ ಅಲ್ಲಿ ಟ್ರೀಟ್ ಆಗುತ್ತೆ. ಸೊ ಆ ಟ್ರೀಟೆಡ್ ವಾಟರ್ ಏನಿದೆ ಅದನ್ನ ಇನ್ನೂ ಅಪ್ಗ್ರೇಡ್ ಮಾಡಬೇಕು, ಅದು ಟರ್ಷರಿ ಲೆವೆಲ್ ಅದನ್ನ ಟ್ರೀಟ್ ಮಾಡಕ್ಕೆ NEBR ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟು ಆಸ್ ಪರ್ NGT ಗೈಡೆನ್ಸ್ ಅದನ್ನ KUWSTB ಅವರು ಈಗ ಟೆಂಡರ್ ಪ್ರೊಸೆಸ್ ಅಲ್ಲಿ ಇದೆ ಅದೊಂದು. ಸೊ ಅದು ಒಂದ್ಸಲ ಏನ್ ಟ್ರೀಟೆಡ್ ವಾಟರ್ ಇದೆ ಮತ್ತೆ ಅದು ಅಪ್ಗ್ರೇಡ್ ಟ್ರೀಟ್ಮೆಂಟ್ ಆಗುತ್ತೆ. ಸೊ 1 ಲೆವೆಲ್ ಅಪ್ ಟ್ರೀಟ್ಮೆಂಟ್ ಆಗಿ ಮತ್ತೆ ಅದು ಟರ್ಷರಿ ಲೆವೆಲ್ ಆಗುತ್ತೆ, ಆಮೇಲೆ ಅದನ್ನ ರಿವರ್ಗೆ ಡಿಸ್ಚಾರ್ಜ್ ಮಾಡ್ಬೋದು. ಆಮೇಲೆ ಅದೇ ತರ ಈಗ ಪೂರ್ಣದಲ್ಲಿ ಏನು ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ ಅದು SBR ಟೆಕ್ನಾಲಜಿ ಇರೋದು, ಸೀಕ್ವೆನ್ಷಿಯಲ್ ಬ್ಯಾಚ್ ರಿಯಾಕ್ಟರ್ ಪ್ಲಾಂಟ್ ಅಂತ. ಸೊ ಆ SBR ಟೆಕ್ನಾಲಜಿ ಇರೋದು ಇದು ಟರ್ಷರಿ ಲೆವೆಲ್ ಅಲ್ಲಿ ಟ್ರೀಟ್ ಆಗ್ತಾ ಇರೋದ್ರಿಂದ ಏನು ಹಾನಿಕಾರಕ ಇಲ್ಲ. ಅದೇನು ಪ್ಯಾರಾಮೀಟರ್ಸ್ ಇದೆ, COD ಇರ್ಬೋದು, ಕೆಮಿಕಲ್ ಆಕ್ಸಿಜನ್ ಡಿಮಾಂಡ್, ಬಯಾಲಜಿಕಲ್ ಆಕ್ಸಿಜನ್ ಡಿಮಾಂಡ್, ಟೋಟಲ್ ಸಾಲಿಡ್ಸ್ ಇರ್ಬೋದು, ಇದೆಲ್ಲ ಪ್ಯಾರಾಮೀಟರ್ಸ್ ಪರ್ಮಿಸಿಬಲ್ ಲಿಮಿಟ್ ಅಲ್ಲಿ ಇರೋದ್ರಿಂದ ಸೊ ಅದು ಟರ್ಷರಿ ಲೆವೆಲ್ ಅಲ್ಲಿ ಟ್ರೀಟ್ ಆಗುತ್ತೆ, ಆಮೇಲೆ ಅದು ನದಿಗೆ ಸೇರುತ್ತೆ. ಸೊ ಆಮೇಲೆ ಇನ್ನೊಂದು ಏನಂದ್ರೆ ಇದು 2 ಪಾಯಿಂಟ್ ಆಯ್ತು. ಇನ್ನು ಥರ್ಡ್ ಏನಂದ್ರೆ ಇಲ್ಲಿ ತುಂಗಾ ನದಿಗೆ ನಾವು ಏನು ಬೆಕಿನ್ ಕಲ್ಮಠ ಬ್ರಿಡ್ಜ್ ಇಂದ ಇಲ್ಲಿ ಬೈಪಾಸ್ ರೋಡ್ ವರ್ಗು ಏನು ಬ್ರಿಡ್ಜ್ ಇದೆ, ಆ 2 ಬ್ರಿಡ್ಜ್ಗಳ ಮಧ್ಯೆ ನಾವೇನು ರಿವರ್ ಫ್ರಂಟ್ ಇದೆ 2.6 ಕಿಲೋಮೀಟರ್ ಅಲ್ಲಿ ಸ್ಮಾರ್ಟ್ ಸಿಟಿ ವತಿಯಿಂದ ರಿವರ್ ಫ್ರಂಟ್ ಡೆವಲಪ್ಮೆಂಟ್ ಅಂತ ಪ್ರಾಜೆಕ್ಟ್ ತಗೊಳ್ತಾ ಇದೀವಿ. ಅಲ್ಲಿ 7 ರಾಜ್ಯ ಕಾಲುವೆಗಳಿಂದ ಬಂದಂತ ನೀರು ಅಲ್ಲಿ ನದಿಗೆ ಸೇರುತ್ತೆ. ಸೊ ಈ 7 ರಾಜ್ಯ ಕಾಲುವೆಗಳಲ್ಲಿ ಏನಾಗುತ್ತೆ ಅಂದ್ರೆ ಬೇರೆ ಬೇರೆ ಸಿಟಿ ಕ್ಯಾಚ್ಮೆಂಟ್ ಏರಿಯಾದಿಂದ ಬಾಕ್ಸ್ ಇಂದ ರಾಜ್ಯ ಕಾಲುವೆಗೆ ನೀರು ಬರುತ್ತೆ. ಆಮೇಲೆ ಎಂಟೈರ್ ಸಿಟಿಯಲ್ಲಿ 100% ಹೌಸ್ ಸರ್ವಿಸ್ ಯೂಶಲಿ ರಿಲೇಟೆಡ್ ಹೌಸ್ ಸರ್ವಿಸ್ ಕನೆಕ್ಷನ್ ಇಲ್ಲದೆ ಇರೋದ್ರಿಂದ ಅಥವಾ ಇಂಪ್ರಾಪರ್ ಹೌಸ್ ಸರ್ವಿಸ್ ಕನೆಕ್ಷನ್ ಇದೆ ಅಂದ್ರೆ ಸೈಂಟಿಫಿಕ್ ಆಗಿ ಇರೋದಿಲ್ಲ. ಒಂದೊಂದ್ ಕಡೆ ಏನಾಗಿರುತ್ತೆ ಬರೀ ಟಾಯ್ಲೆಟ್ ಬರೀ ಗ್ರೇ ವಾಟರ್ ಮಾತ್ರ ಬಾಕ್ಸ್ ಟೈನ್ ಬರುತ್ತೆ, ಅದು ಅಲ್ಟಿಮೇಟ್ಲಿ ರಾಜ್ಯ ಕಾಲುವೆಗೆ ಬಂದು ನದಿಗೆ ಸೇರುತ್ತೆ. ಆಮೇಲೆ ಒಂದೊಂದ್ ಕಡೆ ಬ್ಲಾಕ್ ವಾಟರ್ ಬರ್ಬೋದು, ಬಟ್ ಆ ತರ ಇನ್ಸ್ಟೆನ್ಸಸ್ ತುಂಬಾ ಕಡಿಮೆ ಇದೆ. ಸೊ ಇದನ್ನ ನಾವು ತಪ್ಸೋಕೋಸ್ಕರ ಏನ್ ನದಿಗೆ ಸೇರುತ್ತಲ್ಲ ಇದನ್ನ ತಪ್ಸೋಕೋಸ್ಕರ ಏನ್ ಮಾಡ್ತಾ ಇದೀವಿ, ಇಂಟರ್ಸೆಪ್ಷನ್ ಅಂಡ್ ಡೈವರ್ಷನ್ ಮೆಥಡ್ ಮೂಲಕ 7 ಪಾಯಿಂಟ್ ಅಲ್ಲಿ ಅದನ್ನ ನಾವು ವೆಟ್ ವೆಲ್ ಗೆ ಡೈವರ್ಟ್ ಮಾಡ್ತೀವಿ ಡ್ಯೂರಿಂಗ್ ಸಮ್ಮರ್ ಟೈಮ್. ಸೊ ಅದು ಡೈರೆಕ್ಟ್ ಆಗಿ ನದಿಗೆ ಹೋಗೋದು ತಪ್ಪುತ್ತೆ, ವೆಟ್ ವೆಲ್ ಇಂದ ಅದು ಮುಂದೆ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಹೋಗುತ್ತೆ. ಅದೇ ಇದು 7 ಪಾಯಿಂಟ್ ಅಲ್ಲಿ ನಾವು ಅದನ್ನ ಕೆಲಸ ಮಾಡ್ತಾ ಇದೀವಿ. ಆಲ್ರೆಡಿ ಸ್ಮಾರ್ಟ್ ಸಿಟಿ ಇಂದ ಕೆಲಸ ಮಾಡ್ತಾ ಇದೀವಿ. ಒಂದು ಪಾಯಿಂಟ್ ಅಲ್ಲಿ ಬೆಕಿನ್ ಕಲ್ಲಮಠ ಹತ್ರ ಆಲ್ರೆಡಿ ಇದು ಕಂಪ್ಲೀಟ್ ಆಗಿದೆ, ಇನ್ನು 6 ಪ್ರೋಗ್ರೆಸ್ ಅಲ್ಲಿ ಇದೆ. ಇದನ್ನ ಮಾರ್ಚ್ ಎಂಡ್ ಒಳಗಡೆ ಮಾಡಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದೀವಿ. ಆಮೇಲೆ KUWSTB ವತಿಯಿಂದ 9 ಪಾಯಿಂಟ್ ಅಲ್ಲಿ ಇದೇ ತರ ಇಂಟರ್ಸೆಪ್ಷನ್ ಅಂಡ್ ಡೈವರ್ಷನ್ ಮೆಥಡ್ ಇಂದ ಏನು ಗ್ರೇ ವಾಟರ್ ಇದೆ ಅದನ್ನ ವೆಟ್ ವೆಲ್ ಗೆ ಡೈವರ್ಟ್ ಮಾಡಕ್ಕೆ ಅವರು ಸಹ ಕ್ರಮ ತಗೊಳ್ತಾ ಇದ್ದಾರೆ, ಅದಕ್ಕೆ ಪ್ರಪೋಸ್ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಸೊ ಇದಾಯ್ತು. ಆಮೇಲೆ ನಾವು ಎಲ್ಲ ಜನರಿಗೂ ಇದು UGD ಹೌಸ್ ಸರ್ವಿಸ್ ಕನೆಕ್ಷನ್ ಬಗ್ಗೆ ಅವೇರ್ನೆಸ್ ಮಾಡ್ತಾ ಇದೀವಿ. ಆಮೇಲೆ ಎಲ್ಲೆಲ್ಲಿ ಸಿಟಿಯಲ್ಲಿ ಏನ್ ಸೀವರ್ ನೆಟ್ವರ್ಕ್ ಇದೆ, ಸೀವೇಜ್ ನೆಟ್ವರ್ಕ್ ಇದೆ, ಸುಮಾರು ಕಡೆ ಮಿಸ್ಸಿಂಗ್ ಲಿಂಕ್ಸ್ ಇದೆ, ಔಟ್ಸ್ಕರ್ಟ್ಸ್ ಏರಿಯಾದಲ್ಲಿ UGD ನೆಟ್ವರ್ಕ್ ಇಲ್ಲ. ಆಮೇಲೆ ಒಂದೊಂದು ಕೋರ್ ಏರಿಯಾದಲ್ಲಿ ತುಂಬಾ ಹಳೆ ನೆಟ್ವರ್ಕ್ ಇದೆ, ಅದನ್ನ ರೀಜುವಿನೇಟ್ ಮಾಡಬೇಕು. ಈ 3 ಪಾಯಿಂಟ್ ಅನ್ನ ಒಂದು ಔಟ್ಸ್ಕರ್ಟ್ಸ್ ಏರಿಯಾದಲ್ಲಿ ಹೊಸದಾಗಿ ಸೀವೇಜ್ ನೆಟ್ವರ್ಕ್ ಮಾಡೋದು, ಮತ್ತೆ ಕೋರ್ ಏರಿಯಾದಲ್ಲಿ ಎಲ್ಲಿ ಮಿಸ್ಸಿಂಗ್ ಲಿಂಕ್ಸ್ ಇದೆ ಮತ್ತೆ ರೀಜುವಿನೇಷನ್ ಮಾಡೋದು, ಅದನ್ನ ಮಾಡ್ತಾ ಇದೀವಿ. ಸೊ ಆ ನೆಟ್ವರ್ಕ್ ಏನಿದೆ ಸೀವೇಜ್ ನೆಟ್ವರ್ಕ್, ಈ ವರ್ಕ್ಸ್ ಅನ್ನ ನಾವು ಅಮೃತ್ ಸ್ಕೀಮ್ ಅಲ್ಲಿ ತಗೊಂಡಿದೀವಿ. ಸೊ ಅಮೃತ್ 2 ಅಲ್ಲಿ ಅದಕ್ಕೆ ಬೇಕಾಗಿರುವಂತ ಮಾಹಿತಿ ಎಲ್ಲಾನು ನಾವು ಅಪ್ಲೋಡ್ ಮಾಡೋ ಪ್ರೊಸೆಸ್ ಅಲ್ಲಿ ಇದ್ದೀವಿ. ಅದನ್ನ ಅಮೃತ್ 2 ಅಲ್ಲಿ ಈ 3 ಕಾಮಗಾರಿಗಳನ್ನ 3 ಆಸ್ಪೆಕ್ಟ್ ಗಳಿಗೆ ಸಂಬಂಧಪಟ್ಟಂತ ಕಾಮಗಾರಿಗಳನ್ನ ತಗೊಳ್ತೀವಿ. ಮತ್ತೆ ಅದೇ ತರ ನಾವು ಸಾರ್ವಜನಿಕರಿಗೆ UGD ಹೌಸ್ ಸರ್ವಿಸ್ ಕನೆಕ್ಷನ್ ಇಂಪಾರ್ಟೆನ್ಸ್ ಬಗ್ಗೆ ಅರಿವು ಮೂಡಿಸ್ತಾ ಇದೀವಿ. ಅವ್ರಿಗೆ ಎನ್ಕರೇಜ್ ಮಾಡೋ ದೃಷ್ಟಿಯಿಂದ ರೋಡ್ ಕಟಿಂಗ್ ಚಾರ್ಜಸ್ ಎಲ್ಲ ಎಕ್ಸಾಮ್ ಮಾಡಿದೀವಿ. ಆಮೇಲೆ ನಮ್ ಪ್ರತಿ ಫ್ರೈಡೆ ಎಲ್ಲ ನಮ್ಮೆಲ್ಲ ಇಂಜಿನಿಯರ್ ಸೆಕ್ಷನ್ ಅವ್ರಿಗೆ ಕಾಂಟ್ರಾಕ್ಟ್ಸ್ ಮೂಲಕ ಎಲ್ಲ ನಾವು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ. ಸೊ ಇದು ಹೌಸ್ ಸರ್ವಿಸ್ ಕನೆಕ್ಷನ್ ಕೊಡಕ್ಕೆ ನಾವೆಲ್ಲ ಅದನ್ನ ಪ್ರೊವಿಷನ್ ಮಾಡ್ತಾ ಇದೀವಿ. ಆಮೇಲೆ ನಾನು ಸಾರ್ವಜನಿಕರಿಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲರೂ ಪ್ರಾಪರ್ ಆಗಿ ಅವ್ರ ಮನೆಗೆ ಹೌಸ್ ಸರ್ವಿಸ್ ಕನೆಕ್ಷನ್ಸ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಆಮೇಲೆ ಅದೇ ತರ ನಮ್ದು ಬೇರೆ ಬೇರೆ ಸ್ಕೀಮ್ಸ್ ಅಲ್ಲಿ ಒಂದು 15 ಫೈನಾನ್ಸ್ ಇರ್ಬೋದು ಅಥವಾ ಸ್ವಚ್ಛ ಭಾರತ್ ಮಿಷನ್ ಇರ್ಬೋದು, ಅದರಲ್ಲಿ ನಾವೆಲ್ಲ ಹೌಸ್ ಸರ್ವಿಸ್ ಕನೆಕ್ಷನ್ ಸಹ ಪ್ರೊವಿಷನ್ ಮಾಡ್ತಾ ಇದೀವಿ. ಆಮೇಲೆ ಇನ್ ಮುಂದೆ ಯಾವ್ದಾದ್ರು UGD ವರ್ಕ್ ತಗೊಂಡ್ರೆ ಆ ಸಂಬಂಧಪಟ್ಟ ಏರಿಯಾದಲ್ಲಿ ಏನಾದ್ರು ಮಿಸ್ಸಿಂಗ್ ಹೌಸ್ ಸರ್ವಿಸ್ ಕನೆಕ್ಷನ್ ಇದ್ರೆ ಅದು ಸಹ ತಗೊಳ್ತೀವಿ. ಮತ್ತೆ ಇನ್ನೊಂದು ಏನಂದ್ರೆ ನಮ್ಮ ಸಿಟಿಯಲ್ಲಿ ಒಂದು 12 ಕಿಲೋಮೀಟರ್ ಅಲ್ಲಿ ತುಂಗಾ ಚಾನೆಲ್ ರನ್ ಆಗುತ್ತೆ. ಆ ಚಾನೆಲ್ಗೆ ಯಾವ್ದು ಸಾಲಿಡ್ ವೇಸ್ಟ್ ಅನ್ನ ಡಿಸ್ಪೋಸ್ ಮಾಡಬಾರ್ದು ಅಂತ ದೃಷ್ಟಿಯಿಂದ ಅದಕ್ಕೂ ಸಹ ನಾವು ಚೈನ್ ಲಿಂಕ್ ಫೆನ್ಸಿಂಗ್ ಮಾಡ್ಬೇಕಂತ ಪ್ರಪೋಸಲ್ ಎಲ್ಲ ಕರ್ಸಿದೀವಿ. ಮತ್ತೆ ಆ ಚಾನೆಲ್ ಅಕ್ರಾಸ್ ಏನು ಎನ್ಕ್ರೋಚ್ಮೆಂಟ್ಸ್ ಎಲ್ಲ ಇದೆ ಆ ಮನೆಗಳಿಗೂ ಸಹ ಹೌಸ್ ಸರ್ವಿಸ್ ಕನೆಕ್ಷನ್ ಇರಬೇಕು, ಟಾಯ್ಲೆಟ್ ಇರಬೇಕು ಅಂತ ಅದೊಂದು ಪ್ರಪೋಸಲ್ ಸಹ ನಾವು KUWSTB ಕಳಿಸಿದೀವಿ. ಈ ತರ ನಾವು ಕಾಂಪ್ರಹೆನ್ಸಿವ್ ಆಗಿ ಮಹಾನಗರ ಪಾಲಿಕೆಯಿಂದ ಮತ್ತೆ ಸ್ಮಾರ್ಟ್ ಸಿಟಿ ವತಿಯಿಂದ ಈ ಏನು
ಕಲುಷಿತ ನೀರು ತುಂಗಾ ನದಿಗೆ ಸೇರ್ಬಾರ್ದಂತ ಅನ್ನೋ ದೃಷ್ಟಿಯಿಂದ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಈ ಪ್ರಯತ್ನದಲ್ಲಿ ಸಾರ್ವಜನಿಕರು ಸಹಕಾರ ಕೊಡ್ಬೇಕಂತ ಅವ್ರಿಗೆ ಕೋರ್ಕೊಳ್ತೀವಿ. ಶಿವಮೊಗ್ಗ ಮಹಾನಗರ ಪಾಲಿಕೆಯ ಮೇಯರ್ ಶ್ರೀಮತಿ ಸುನಿತಾ ಅಣ್ಣಪ್ಪ ಜಿಲ್ಲಾಡಳಿತ ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಕೈಗೊಳ್ಳುತ್ತಿರುವ ಸೂಕ್ತ ಕ್ರಮಗಳ ಬಗ್ಗೆ ಕೆಲೈವ್ಗೆ ತಿಳಿಸಿದ್ದು ಹೀಗೆ. ಸ್ವಚ್ಛವಾದ ವಿಷಯ ಇವಾಗ ಮೊನ್ನೆ ಅಷ್ಟೇ ಎರಡು ತಿಂಗಳ ಕೆಳಗೆ ಅದರ ಕಾನ್ಸೆಪ್ಟ್ ಏನಂದ್ರೆ ಮತ್ತೆ ಒಂದು ಸ್ವಲ್ಪ ಡ್ರೈ ಮಾಡಿದ್ರು ಆಗದೆ ನದಿಗೆ ಸೇರ್ಬಾರ್ದು ಅಂತ ಇಲ್ಲಿಂದ 5 ವರ್ಷ ಆ ಮಿಷನ್ ಅವರು ಮಾಡಿದ್ರು ಅದನ್ನ ಮಾಡ್ತಾ ಇದ್ದಾರೆ. ಅದೇ ಶಿವಮೊಗ್ಗದಲ್ಲಿ 18 ಕಡೆ ನಮಗೆ ರಾಜಕಾರಣಿ ನೀರು ಹೋಗಿ ಸೇರ್ತಾ ಇದ್ದಾರೆ. ಅದರಲ್ಲಿ 7 ಈಗಾಗಲೇ ನಮ್ಮ ಸ್ಮಾರ್ಟ್ ಸಿಟಿ ತಗೊಂಡು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಉಳಿದ 9ಕ್ಕೆ ಟೆಂಡರ್ ಕರೆದಿದ್ದಾರೆ. ಅದು ಏನ್ ಮಾಡ್ತಾರೆ ಡ್ರೈನೇಜ್ ಟ್ರೀಟ್ಮೆಂಟ್ ಆಗಿ ರೆಡ್ವೇಲಿಗೆ ಹೋಗಿ ಅಲ್ಲಿಂದ ಟ್ರೀಟ್ಮೆಂಟ್ ಆಗಿ ನದಿ ಸೇರೋ ಹಾಗೆ ಮಾಡ್ಬೇಕು ಅಂತ ಒಂದು ಕಾನ್ಸೆಪ್ಟ್ ಇರೋದು. ಜೊತೆಲಿ ಹೇಗೆ ಮೋದಿಜಿಯವರು ಹೇಳಿದ್ರು ಸಬ್ಕಾ ಸಾಥ್ ವಿಕಾಸ್ ಹಾಗೆ ಸಬ್ಕಾ ಪ್ರಯಾಸ್ ಅಂತ ಹೇಳಿ ಇದೊಂದು 28 ಕಡೆ ನಮ್ಮ ಕಾರ್ಪೊರೇಷನ್ ಮತ್ತೆ UG ಬೋರ್ಡ್ ಇಂದನೂ ಅವರೆಲ್ಲ ಹೋಗ್ಬಿಟ್ಟು ಹೇಳಿದ್ದಾರೆ. ಅಂದ್ರೆ ನೀವು ಮನೆ ಕನೆಕ್ಷನ್ ತಗೊಳ್ಳಿ ಅಂತ. ತುಂಬಾ ಜನ ಮುಂದೆ ಬರ್ತಾ ಇಲ್ಲ, ಡೈರೆಕ್ಟ್ ಆಗಿ ಬೋರಿಗೆ ಏನಂದ್ರೆ ಈ 28 ಕಡೆ ಏನು ಹೇಳಿದ್ರು ಅದು ದಯವಿಟ್ಟು ಎಲ್ಲರೂ ತಗೊಳ್ಳಿ. ನಾವು ಮಾಡೋದ್ರ ಜೊತೆಗೆ ಎಲ್ಲ ಜನರ ಸಹಕಾರ ಬೇಕು ಇದಕ್ಕೆ. ಯಾಕಂದ್ರೆ ಆ ನೀರನ್ನ ಮತ್ತೆ ನಾವೇ ಬಳಸೋದ್ರಿಂದ ಸೊ ಅವರು ಈಗ ನಾವು ಈಗ ಮಾಡ್ತಿರೋ ಪ್ರಾಜೆಕ್ಟ್ ಮುಗಿಯೋ ಟೈಮಲ್ಲಿ ಅವ್ರುಗಳು ಎಲ್ಲ ಕನೆಕ್ಷನ್ ಕೊಟ್ಟರೆ ಅಲ್ಲಿಗೆ ನಮಗೆ ಯಾವುದೇ ಒಂದು ಟ್ರೀಟ್ಮೆಂಟ್ ಆಗದಿರೋ ಈ ತರ ಗಲೀಜು ನೀರು ನದಿಗೆ ಸೇರೋದನ್ನ ನಾವು ತಡಿಬೋದು. ಹಾಗಾಗಿ ಈ ತರ ಒಂದು ಯೋಚನೆ ಮಾಡ್ಕೊಂಡಿದೆ. ಆಲ್ರೆಡಿ 7 ವರ್ಕಿಂಗ್ ಪ್ರೋಗ್ರೆಸ್ ಅಲ್ಲಿದೆ. 9 ಟೆಂಡರ್ ಪ್ರೋಸೆಸ್ ಇದೆ. ಟೆಂಡರ್ 4 ಸಲ ಕಾಲ್ ಮಾಡಿದ್ರೆ ಯಾರು ಹಾಕಿರ್ಲಿಲ್ಲ. ಈ ಸಲ ಮತ್ತೆ ಒಂದು ರೀಕಾಲ್ ಆಗಿದೆ. ರೀಕಾಲ್ ಅಲ್ಲಿ ಬಂದು ತಕ್ಷಣ 9 ಕಡೆ ವರ್ಕ್ ಮಾಡೋಕ್ಕೆ ಅದೇ. ಒಟ್ಟಾರೆ ನಗರದ ತ್ಯಾಜ್ಯದಿಂದಾಗಿ ತುಂಗಾ ನದಿಯ ನೀರು ಬಳಕೆಗೆ ಯೋಗ್ಯವಲ್ಲದ ರೀತಿಯಲ್ಲಿ ಮಾರ್ಪಟ್ಟಿವೆ. ಆದಷ್ಟು ಬೇಗ ಜಿಲ್ಲಾಡಳಿತ ಇದಕ್ಕೆ ಶಾಶ್ವತ ಪರಿಹಾರ ಕೈಗೊಳ್ಳಬೇಕು. ಸಾರ್ವಜನಿಕರು ಹಾಗೂ ಈ ನದಿಗಳ ನೀರನ್ನ ಬಳಸುತ್ತಿರುವ ರೈತರ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕೊಳ್ಳಲಿ ಎಂಬುದು ಕೆಲೈವ್ ಆಶಯವಾಗಿದೆ. ಕೆಲೈವ್ ಮಾಧ್ಯಮಕ್ಕಾಗಿ ಅಶ್ವಿನಿ ನಾಯ್ಕ.